ನಮಸ್ಕಾರ ವೀಕ್ಷಕರೇ, ಗೃಹಲಕ್ಷ್ಮಿ ಯೋಜನೆಯ 12 ಹಾಗೂ 13ನೇ ಕಂತಿನ ಹಣ ಇನ್ನೂ ಕೂಡ ನಿಮಗೆ ಬಂದಿಲ್ಲ ಅಂದರೆ ಏನು ಮಾಡಬೇಕು? ಸೊ ಈ ಒಂದು ಕೆಲಸವನ್ನು ಮಾಡಿದ್ರೆ ನಿಮ್ಮೆಲ್ಲರ ಖಾತೆಗೆ ಹಣ ಜಮಾ ಆಗತ್ತೆ 100%. ಸೊ ಹಾಗಾದರೆ ಅದಕ್ಕಿಂತ ಮುಂಚೆ ಇನ್ನೊಂದು ಇಂಪಾರ್ಟೆಂಟ್ ಏನಪ್ಪ ಅಂದರೆ, ಇಂದು ಈ ಒಂದು 11 ಜಿಲ್ಲೆಗಳಿಗೂ ಕೂಡ ಈ ಒಂದು 4,000 ಹಣ ಜಮಾ ಆಗ್ತಾ ಇರುವಂಥದ್ದು ಒಟ್ಟಿಗೆ. ಸೊ ಹಾಗಾದರೆ ಸ್ವತಃ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರೇ ಒಟ್ಟಿಗೆ 4,000 ಅಥವಾ 6,000 ಜಮಾ ಆಗತ್ತೆ ಅಂತ ಒಂದು ಸ್ಪಷ್ಟನೆಯನ್ನು ಕೊಟ್ಟಿರುವಂಥದ್ದು ಈಗಾಗಲೇ ನಿಮ್ಗೆ ಗೊತ್ತಿರುವಂಥದ್ದು. ಸೊ ಅದಕ್ಕಿಂತ ಇಂಪಾರ್ಟೆಂಟ್ ಇನ್ನೊಂದು ಲೇಟೆಸ್ಟ್ ಆಗಿ ಅಪ್ಡೇಟ್ ಕೊಟ್ಟಿದ್ದಾರೆ. ಸೊ ಅದ್ರ ಬಗ್ಗೆನೂ ಕೂಡ ನಿಮಗೆ ತಿಳಿಸ್ಕೊಡ್ತೀನಿ. ಸೊ ಈಗ ಮುಖ್ಯವಾಗಿ ನಿಮಗೆ ಈ ಒಂದು 11 ಜಿಲ್ಲೆಗಳಂತೂ ತಿಳ್ಕೊಳ್ಳೇಬೇಕು. ಯಾಕಂದ್ರೆ ಆ ಒಂದು 11 ಜಿಲ್ಲೆಗಳಲ್ಲಿ ನಿಮ್ಮ ಜಿಲ್ಲೆನೂ ಕೂಡ ಆಗಿದ್ರೆ ನಿಮ್ಮ ಖಾತೆಗೂ ಕೂಡ ಹಣ ಜಮಾ ಆಗುವಂತಹ ಚಾನ್ಸಸ್ ಇದೆ. ಸೊ ವಿಡಿಯೋನ ಕೊನೆವರೆಗೂ ನೋಡಿ, ಸ್ಕಿಪ್ ಮಾಡದೆ ಕಂಪ್ಲೀಟ್ ಆಗಿ ನೋಡಿ. ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂದ್ರೆ ದಯವಿಟ್ಟು ಬೇಗನೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋಕ್ಕೆ ಒಂದು ಲೈಕ್ ಕೊಟ್ಬಿಟ್ಟು ವಿಡಿಯೋನ ನೋಡಲಿಕ್ಕೆ ಸ್ಟಾರ್ಟ್ ಮಾಡಿ. ಈಗ ಡೈರೆಕ್ಟ್ ಆಗಿ ಟಾಪಿಕ್ಗೆ ಬಂದ್ಬಿಡ್ತೀನಿ. ಈಗ ಇಲ್ಲಿ ನೋಡಿ ವೀಕ್ಷಕರೇ, ಗೃಹಲಕ್ಷ್ಮಿ ಯೋಜನೆಗೆ ಸಂಬಂಧಪಟ್ಟಂತೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಈಗಾಗಲೇ 12 ಹಾಗೂ 13ನೇ ಕಂತಿನ ಹಣ ಬಿಡುಗಡೆ ಮಾಡಲಿಕ್ಕೆ ನಾನು ಸಿದ್ದರಾಮಯ್ಯನವರ ಹತ್ರ ಮಾತನಾಡಿದ್ದೀನಿ, CM ಅವ್ರ ಹತ್ರ. ಸೊ ಮುಖ್ಯಮಂತ್ರಿಗಳವರು ಈಗಾಗಲೇ ಹಣಕಾಸು ಇಲಾಖೆಗೂ ಕೂಡ ನೋಟಿಸ್ ಹೊರಡಿಸಿರುವಂಥದ್ದು. ಸೊ ಹೊರಡಿಸಿದಾರೋ ಈಗಾಗಲೇ. ಸೊ ಆ ಒಂದು ಹಣಕಾಸು ಇಲಾಖೆಯಿಂದ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೆ ಫಂಡ್ ರಿಲೀಸ್ ಆಗ್ತಿರುವಂಥದ್ದು. ಸೊ ಫಂಡ್ ರಿಲೀಸ್ ಆದಮೇಲೆ ನಾನು ನಿಮ್ಮೆಲ್ಲರ ಖಾತೆಗೆ ಹಣ ರಿಲೀಸ್ ಮಾಡಲಿಕ್ಕೆ ಸಾಧ್ಯ ಅಂತ ಒಂದು ಸ್ಪಷ್ಟನೆಯನ್ನು ಕೊಟ್ಟಿರುವಂಥದ್ದು ವೀಕ್ಷಕರೇ. ಸೊ ಹಾಗಾದರೆ ಈಗ ಜಮಾ ಆಗ್ತಿದೆ ಅಂತ ಹೇಳ್ತಾ ಇದ್ದೀರಿ, ಎಲ್ಲಿಂದ ಜಮಾ ಆಗ್ತಾ ಇದೆ ಅಂತ ನೀವು ಕೇಳಬಹುದು ಸಹಜವಾಗಿ. ಸೊ ಅದ್ರ ಬಗ್ಗೆನೂ ಕೂಡ ಕ್ಲಾರಿಟಿ ಕೊಡ್ತೀನಿ. ಅದಕ್ಕಿಂತ ಮುಂಚೆ ನೀವು ತಿಳ್ಕೋಬೇಕಾಗಿರುವಂತಹ ಮುಖ್ಯವಾದಂತಹ ವಿಷಯ ಇಲ್ಲಿರುವಂಥದ್ದು. ಸೊ ಒಂದೊಂದಾಗಿ ನಾನು ಹೇಳ್ತೀನಿ, ಕೇಳಿ. ನಮ್ಮ ರಾಜ್ಯದಲ್ಲಿ BPL ರೇಷನ್ಸ್ ಕಾರ್ಡ್ಗಳು ಯಾವ ರೀತಿಯಾಗಿ ರದ್ದಾಗ್ತಾ ಇದೆ ಅನ್ನುವಂಥದ್ದು ನಿಮ್ಗೆ ಗೊತ್ತಿರಬೇಕು. ಯಾಕಂದರೆ ಈಗಾಗಲೇ ಬಹಳಷ್ಟು ಅಂದರೆ ಹೇಳಲಿಕ್ಕೇ ಆಗ್ತಾ ಇಲ್ಲ ವೀಕ್ಷಕರೇ. ಪ್ರತಿ ದಿನವೂ ಕೂಡ, ಪ್ರತಿ ನಿಮಿಷವೂ ಕೂಡ ಈ ಒಂದು ರೇಷನ್ಸ್ ಕಾರ್ಡ್ಗಳನ್ನು ರದ್ದು ಮಾಡ್ತಾ ಇರುವಂಥದ್ದು. ನೀವು ಅಂದ್ಕೊಂಡಿರ್ತೀರಾ ನಮಗೆ ರೇಷನ್ ಬರುತ್ತೆ, ನಮಗೆ ಗೃಹಲಕ್ಷ್ಮಿ ಯೋಜನೆ ಇನ್ನೂ ಕೂಡ ಜಮಾ ಆಗ್ತಾ ಇಲ್ಲ ಅನ್ನುವಂಥದ್ದನ್ನು ನೀವು ತಿಳ್ಕೊಂಡಿರ್ತೀರಾ. ಆದರೆ ಇಲ್ಲಿ ಕೇಳಿ, ಈ ಒಂದು ರೇಷನ್ ಕಾರ್ಡೇ, ನಿಮ್ಮ ರೇಷನ್ ಕಾರ್ಡೇ ರದ್ದಾಗಿದ್ದರೆ ನಿಮಗೆ ಎಲ್ಲಿಂದ ಬರಬೇಕು ಈ ಒಂದು ಗೃಹಲಕ್ಷ್ಮಿ ಯೋಜನೆ, ಅನ್ನಭಾಗ್ಯ ಯೋಜನೆ, ಎಲ್ಲ ಯೋಜನೆಗಳು ಎಲ್ಲಿಂದ ಸಿಗಬೇಕು ನಿಮಗೆ ಅದು ಹೇಳಿ. ಮುಖ್ಯವಾಗಿ ಮೊದಲು ನೀವು ಇದರ ಬಗ್ಗೆ ನಿಮಗೆ ಕ್ಲಾರಿಟಿ ಸಿಕ್ಕೋಬೇಕಾಗುತ್ತೆ, ನೀವು ನೋಡ್ಕೋಬೇಕಾಗತ್ತೆ. ಟೋಟಲಿ ನಮ್ಮ ರಾಜ್ಯದಲ್ಲಿ ಈಗ ಸದ್ಯದಲ್ಲಿ ಸಿಕ್ಕಿರುವಂಥದ್ದು 10,97,621 ಅಕ್ರಮ BPL ರೇಷನ್ ಕಾರ್ಡ್ಗಳು ಪತ್ತೆ ಆಗಿದ್ದೇವೆ ಅಂತೆ. ಎಷ್ಟು? 10,97,621 ಅಕ್ರಮ BPL ರೇಷನ್ ಕಾರ್ಡ್ಗಳು ಪತ್ತೆ ಆಗಿದೆ. ಅದರಲ್ಲಿ ಈಗಾಗಲೇ 98,431 GST ಟ್ಯಾಕ್ಸ್ ಪೇಯರ್ ಇದಾರಂತೆ. ಇಲ್ಲಿ ಗೃಹಲಕ್ಷ್ಮಿ ಯೋಜನೆಗೆ ಸಂಬಂಧಪಟ್ಟಂತೆ ಮಾಹಿತಿ ಬಂತು ನೋಡಿ. ಇಲ್ಲಿ ನೋಡಿ, ನಮ್ಮ ಒಂದು ರಾಜ್ಯದಲ್ಲಿ 98,000 ಸುಮಾರು 1 ಲಕ್ಷನೇ ಅನ್ಬೋದು, 98,431 GST ಟ್ಯಾಕ್ಸ್ ಪೇಯರ್, ಆದಾಯ ತೆರಿಗೆ ಟ್ಯಾಕ್ಸ್ ಪೇಯರ್ ಮಾಡುವವರು ಇದ್ದಾರಂತೆ. ಸೊ ಅವರೆಲ್ಲರನ್ನೂ ಕೂಡ ಗೃಹಲಕ್ಷ್ಮಿ ಯೋಜನೆಯಿಂದ ತೆಗೆದಾಕಿದ್ದಾರನೂ ಕೂಡ. ಅದರಲ್ಲಿ ನೀವು ಕೂಡ ಆಗಿದ್ರೆ ಅಂದರೆ ಈಗಾಗಲೇ ನೀವು ಎಲ್ಲರಿಗೂ ಕೂಡ ಈಗಾಗಲೇ ಬೀಳ್ತಾ ಇರುವಂಥದ್ದು ಆದಾಯ ತೆರಿಗೆ ಟ್ಯಾಕ್ಸ್ ಪೇರ್ ಅಂತ. ಇಲ್ಲಿ ಯಾರು ಆದಾಯ ತೆರಿಗೆ ಟ್ಯಾಕ್ಸ್ ಪೇರ್ ಮಾಡ್ತಾ ಇದ್ದಾರೆ ಅವ್ರಿಗೆ ಅಷ್ಟೇ ಬೀಳ್ತಾ ಇಲ್ಲ, ಯಾರು ಆದಾಯ ತೆರಿಗೆ ಟ್ಯಾಕ್ಸ್ ಪೇರ್ ಮಾಡ್ತಾ ಇಲ್ಲ ನೋಡಿ, ಸೊ ಅವ್ರಿಗೂ ಕೂಡ ಈ ರೀತಿ ಗೃಹಲಕ್ಷ್ಮಿ ಸ್ಟೇಟಸ್ನಲ್ಲಿ ಕಾಣ್ತಾ ಇದೆ. ನಾನು ಹೇಳೋದನ್ನು ಕ್ಲಿಯರ್ ಆಗಿ ಅರ್ಥ ಮಾಡ್ಕೊಳ್ಳಿ, ಗೋಳ್ ಹೇಳ್ತಾ ಇದ್ದಾರೆ ಅಂತ ಅನ್ಕೋಬೇಡಿ, ಮೊದಲು ಕೇಳಿ. ಇಲ್ಲಿ ನೋಡಿ, ಇಂಥದ್ದು ಕೂಡ ಈಗಾಗಲೇ ಸುಮ್ಮನೆ ಈ ತಾಂತ್ರಿಕ ದೋಷದಿಂದ ನೀವು ಆದಾಯ ತೆರಿಗೆ ಟ್ಯಾಕ್ಸ್ ಪೇರ್ ಮಾಡ್ತಾ ಇರಲಿಲ್ಲ ಸಹಿತ ಬೀಳ್ತಾ ಇದೆ. ಓಕೆನಾ? ಸೊ ಅಂತಹ ಒಂದು ಕಾರಣಕ್ಕಾಗಿ ನಿಮಗೆ ಗೃಹಲಕ್ಷ್ಮಿ ಯೋಜನೆ ಬರ್ತಾ ಇಲ್ಲ. ರೇಷನ್ ಏನೋ ಸಿಗ್ತಾ ಇರುತ್ತೆ, ಅಕ್ಕಿನೂ ಸಿಗ್ತಾ ಇದೆ, ಆದರೆ ಹಣ ಅಂತೂ ರಿಲೀಸ್ ಮಾಡ್ತಾ ಇಲ್ಲ. ರಿಲೀಸ್ ಮಾಡಿದ್ರು ಸಹಿತ ನಿಮ್ಮ ಖಾತೆಗೆ ಜಮಾ ಆಗಲ್ಲ, ಯಾಕಂದರೆ ಅದೇ ತೆರಿಗೆ ಟ್ಯಾಕ್ಸ್ ಪೇರ್ ಅಂತ ಬರ್ತಾ ಇರುತ್ತೆ. ಓಕೆ, ಸೊ ಅದನ್ನು ನೀವು ತೆಗಿಬೇಕಾಗತ್ತೆ, ನೀವೇ ಖುದ್ದಾಗಿ ನೀವು ಕೆಲಸ ಮಾಡಬೇಕಾಗತ್ತೆ. ಈಗಾಗಲೇ ಡಾಕ್ಯುಮೆಂಟ್ಸ್ ಏನು ಅರ್ಜಿ ಸಲ್ಲಿಸುವಾಗ ತೆಗೆದುಕೊಂಡಿರ್ತಿರಲ್ಲ ಅದನ್ನೇ ತೆಗೆದುಕೊಂಡು ಹೋಗಿ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೆ ಭೇಟಿ ಆಗಬೇಕಾಗತ್ತೆ. ಇಲ್ಲಿ ಟ್ಯಾಕ್ಸ್ ಪೇಯರ್ ಒರಿಜಿನಲ್ ಆಗಿ ಯಾರು ಮಾಡ್ತಾ ಇದ್ದೀರಾ ಅವ್ರಿಗಂತೂ ಹೋಗೋದಿಲ್ಲ. ಡೆಫಿನೆಟ್ಲಿ ನೀವು ಏನೋ ಮಾಡಿದ್ರು ಸಹಿತ ನಿಮಗೆ ಈ ಒಂದು ಹಣ ಬರೋದಿಲ್ಲ. ಆದರೆ ಒರಿಜಿನಲ್ ಫಲಾನುಭವಿಗಳಿಗೂ ನಿಮಗೂ ಕೂಡ ಬರ್ತಾ ಇರಲಿಪ್ಪ ಅಂದರೆ ಈ ಒಂದು ಕೆಲಸವನ್ನು ನೀವು ಮಾಡಲೇಬೇಕಾಗತ್ತೆ. ಯಾಕಂದರೆ ಬಹಳಷ್ಟು ಫಲಾನುಭವಿಗಳು ಈಗಾಗಲೇ ಟ್ಯಾಕ್ಸ್ ಪೇಯರ್ ಅಂತ ಬೀಳ್ತಾ ಇದೆ ಅಂತೆ. ಸೊ ಅವರೆಲ್ಲರೂ ಕೂಡ ಈಗಾಗಲೇ ಕೆಲವೊಂದಿಷ್ಟು ಫಲಾನುಭವಿಗಳು ಈ ಒಂದು ಕೆಲಸನ ಮಾಡುವಂಥ ಮುಖಾಂತರ 11ನೇ ಕಂತಿನ ಹಣ ಕೂಡ ಪಡೆದಿದ್ದಾರೆ. ಸೊ ನಿಮಗೂ ಕೂಡ ಬೇಕಂದರೆ ನೀವು ಒಂದು ಕೆಲಸವನ್ನು ಮಾಡಲೇಬೇಕಾಗತ್ತೆ. ಓಕೆ, ಸೊ ಇದಿಷ್ಟು ಮಾಡಿದ್ಮೇಲೆ ನಿಮಗೆ ಹಣ ಬರಬೇಕಾಗಿರುವಂತಹ ಕಂತುಗಳು, ಎಷ್ಟು ಕಂತುಗಳು ಪೆಂಡಿಂಗ್ ಇರುತ್ತೆ ಸೊ ಅಷ್ಟು ಹಣ ಬರುತ್ತೆ. ಈಗಾಗಲೇ 98,431 ಒಂದು ಆದಾಯ ತೆರಿಗೆ ಟ್ಯಾಕ್ಸ್ ಪೇರ್ ಸಿಕ್ಕಿದ್ದಾರೆ, ಇನ್ನೂ ಕೂಡ ಸಿಗ್ತಾರಂತೆ, ಇನ್ನೂ ಕೂಡ ಸಿಗ್ತಾ ಇದ್ದಾರೆ ಅಂತೆ ಹೋದಂಗೆ ನೋಡ್ದಂಗೆ. ಸೊ ಅಷ್ಟ ಒಂದು ಫಲಾನುಭವಿಗಳು ಈಗಾಗಲೇ ಸಿಗ್ತಾ ಇದ್ದಾರೆ. ಗೃಹಲಕ್ಷ್ಮಿ ಸ್ಟೇಟಸನ್ನು ಒಂದ್ಸರಿ ಚೆಕ್ ಮಾಡ್ಕೊಳ್ಳಿ ಪ್ರತಿಯೊಬ್ಬರು ಕೂಡ. ಅದೇ ರೀತಿಯಾಗಿ ಈಗ ನೋಡಿ, 10,04,716 10,04,716 ಇಲ್ಲಿ ಒಂದು ಲಕ್ಷಕ್ಕಿಂತ
ಹೆಚ್ಚಿನ ಆದಾಯವನ್ನು ಅಧಿಕ ಆದಾಯವನ್ನು ಪ್ರತಿ ತಿಂಗಳು ಕೂಡ ಪಡೆಯೋರಿದಾರಂತೆ. ಇಲ್ಲಿ ವಿಚಾರ ಮಾಡಿ, ನೀವು BPL ರೇಷನ್ ಕಾರ್ಡ್ಗಳಂತೂ ಬೇಕು ಇವರಿಗೆ, ಆದರೆ ಅಂದರೆ 1,20,000ಕ್ಕಿಂತ ವಾರ್ಷಿಕ ಆದಾಯ ಕಡಿಮೆ ಇದ್ದವರು ಅರ್ಜಿಯನ್ನು ಸಲ್ಲಿಸಬೇಕು. ಈ ಒಂದು BPL ರೇಷನ್ ಕಾರ್ಡ್ಗೆ ಎಲಿಜಿಬಲ್ ಇರ್ತಾರೆ ಅಂತ ಇದೆ ಅಲ್ವಾ. ಆದರೆ ಇಲ್ಲಿ 10,04,000ಕ್ಕಿಂತ ಹೆಚ್ಚಿನ ಫಲಾನುಭವಿಗಳು 1,00,000ಕ್ಕಿಂತ ಹೆಚ್ಚಿನ ಆದಾಯವನ್ನು ಹೊಂದಿದವರಿದ್ದಾರಂತೆ. ಅಂದರೆ ಪ್ರತಿ ತಿಂಗಳು ಕೂಡ ಅಷ್ಟೊಂದು ಆದಾಯ ಇದ್ರೂ ಸಹಿತ, ಅಂದರೆ 50-60 ಸಾವಿರ ಪ್ರತಿ ತಿಂಗಳು ಕೂಡ ಆದಾಯ ಇರುತ್ತೆ, ಆದರೂ ಸಹಿತ ಈ ರೀತಿಯಾಗಿ BPL ರೇಷನ್ ಕಾರ್ಡ್ಗಳನ್ನು ತೆಗೆದುಕೊಂಡಿದ್ದಾರೆ. ಸೊ ಅವರೆಲ್ಲರೂ ಕೂಡ ಗೃಹಲಕ್ಷ್ಮಿ ಯೋಜನೆ ಅಷ್ಟೇ ಅಲ್ಲ, ಎಲ್ಲ ಒಂದು ಯೋಜನೆಗಳು ಕೂಡ ಬರಲಾಗಿ, ಅಂದರೆ ಟೋಟಲಿ BPL ರೇಷನ್ ಕಾರ್ಡ್ಗಳನ್ನು ರದ್ದು ಮಾಡ್ತಾ ಇದ್ದಾರೆ. ಸೊ ಅಷ್ಟೊಂದು ಜನರು ಸಿಗ್ತಾ ಇದ್ದಾರೆ. ಅಂತಹ ಒಂದು ಜನರಿಗೆ ಈಗಾಗಲೇ 10 ಕಂತುಗಳವರೆಗೂ ಕೂಡ ಹಣ ಹೋಗಿದೆ. 11ನೇ ಕಂತಿನ ಹಣ ಬಿಡುಗಡೆ ಮಾಡುವಂತಹ ಸಂದರ್ಭದಲ್ಲಿ ಚೆಕ್ ಮಾಡಿರುವಂತಹ ಲಿಸ್ಟ್ ಇದು. ಸೊ ಅಂಥದ್ರ ಒಂದು ಸಂದರ್ಭದಲ್ಲಿ ಇಷ್ಟೊಂದು ಜನರು ಸಿಕ್ಬಿಟ್ಟಿದ್ದಾರೆ. ಸೊ ಇಷ್ಟೆಲ್ಲ ಜನರಿಗೆ ಸಿಕ್ಕಿದ್ದಾರೆ. ಇವರೆಲ್ಲರನ್ನು ಕೂಡ ತೆಗೆದಾಕ್ಬಿಟ್ಟು ಹಣ ಹಾಕಲಿಕ್ಕೆ 11ನೇ ಕಂತು ಡಿಲೇ ಆಯಿತು. ಓಕೆ, ಆದರೆ ಈಗೂ ಕೂಡ ಡಿಲೇ ಮಾಡ್ತಾ ಇರುವಂಥದ್ದು, ಅದ್ರ ಬಗ್ಗೆ ಮುಂದೆ ಮಾತನಾಡೋಣ. ಇನ್ನು ಈ ಒಂದು 4,000ಕ್ಕಿಂತ ಹೆಚ್ಚಿನ ಫಲಾನುಭವಿಗಳು ಸರ್ಕಾರಿ ನೌಕರಿನ ಹೊಂದಿದಾರಂತೆ. ಅಂದರೆ ಕೇಂದ್ರದಾಗಿರಲಿ ಅಥವಾ ರಾಜ್ಯ ಸರ್ಕಾರದಲ್ಲಾಗಿರಲಿ ಒಂದು ಗೋರ್ಮೆಂಟ್ ಜಾಬ್ಸನ್ನು ಹೊಂದಿರುವಂತಹ ಒಂದು ಫಲಾನುಭವಿಗಳಿದಾರಂತೆ. ಅವರನ್ನು ಕೂಡ ಗೃಹಲಕ್ಷ್ಮಿ ಯೋಜನೆಯಿಂದ ತೆಗೆದಾಕುವಂತಹ ಕೆಲಸವನ್ನು ಆಹಾರ ಇಲಾಖೆ ಮಾಡ್ತಾ ಇದೆ. ಪ್ರತಿ ತಿಂಗಳು ಕೂಡ ಇಲ್ಲಿ ನ್ಯಾಯಬೆಲೆ ಅಂಗಡಿಗೆ ನೀವು ಹೋಗಬೇಕಾಗತ್ತೆ, ರೇಷನ್ನ ತಗೋಬೇಕಾಗತ್ತೆ. ಏನಾದರೂ 3 ಅಥವಾ 6 ತಿಂಗಳವರೆಗೂ ಕೂಡ ನೀವು ರೇಷನನ್ನು ತಗೋಲಿಲ್ಲಪ್ಪ ಅಂದರೆ ನಿಮಗೆ ಅರ್ಹತೆನೆಲ್ಲ ಇದು ರೇಷನ್ ಅವಶ್ಯಕತೆ ಇಲ್ಲ ಅಂತ ಹೇಳಿಬಿಟ್ಟು ನಿಮ್ಮ ರೇಷನ್ ಕಾರ್ಡ್ ಕೂಡ ರದ್ದು ಮಾಡುವಂತಹ ಚಾನ್ಸಸ್ ಕೂಡ ಇದೆ. ಸೊ ಆಹಾರ ಇಲಾಖೆ ಇದೊಂದು ಹೊಸ ಸೂಚನೆಯನ್ನು ಹೊರಡಿಸಿರುವಂಥದ್ದು. ಪ್ರತಿ ತಿಂಗಳು ಕೂಡ ನೀವು ನ್ಯಾಯಬೆಲೆಗೆ ಅಂಗಡಿಗೆ ಹೋಗಿ ಸೊ ನೀವು ರೇಷನನ್ನು ತೆಗೆದುಕೊಂಡು ಹೋಗಬೇಕಾಗತ್ತೆ. ಬೇರೆ ಊರಿನಲ್ಲಿ ಇರ್ತೀರಾ, ಆದರೆ ನಿಮ್ಮ ರೇಷನ್ ಕಾರ್ಡ್ ಬೇರೆ ಊರಿನಲ್ಲಿ ಇರುತ್ತೆ. ಓಕೆ, ನೀವು 2 ತಿಂಗಳಿಗೆ ಆದರೂ ಸಹಿತ ಹೋಗಿ ರೇಷನನ್ನು ತೆಗೆದುಕೊಂಡು ಬನ್ನಿ. ಇಲ್ಲಪ್ಪ ಅಂದರೆ ನಿಮ್ಮ ರೇಷನ್ ಕಾರ್ಡ್ ಕೂಡ ರದ್ದಾಗುತ್ತೆ. ಮುಂದೆ ಬರುವಂತಹ ಸೌಲಭ್ಯಗಳು ಯಾವ ಸೌಲಭ್ಯಗಳು ಕೂಡ ಸಿಗೋದಿಲ್ಲ. ಸೊ ಫ್ರೀಯಾಗಿ ಚಿಕಿತ್ಸೆಗಳು ಆಗ್ತಾ ಇರ್ತವೆ, ಸೊ ಅದು ಕೂಡ ಸಿಗೋದಿಲ್ಲ. ಬಹಳ ಮಹತ್ವವಾಗಿದೆ. BPL ರೇಷನ್ ಕಾರ್ಡು ಒಬ್ಬೊಬ್ಬರಿಗೆ ಬೇಕಂದ್ರೂ ಕೂಡ ಸಿಗೋದಿಲ್ಲ. ನಿಮಗೆ ಇದೆ ಅಂದರೆ ಅದನ್ನು ಯೂಸ್ ಮಾಡ್ಕೊಳ್ಳಿ. ಓಕೆನಾ. ಸೊ ಯೂಸ್ ಮಾಡ್ಕೊಳ್ಳಿ. ಸೊ ಯೂಸ್ ಮಾಡ್ಕೊಳ್ಳೋದು ಹೇಗೆ ಅನ್ನುವಂಥದ್ದನ್ನು ನಿಮ್ಗೆ ಗೊತ್ತಾಗಬೇಕಾದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಇಟ್ಕೊಂಬಿಡಿ. ಸೊ ಪ್ರತಿಯೊಂದು ಸ್ಕೀಮ್ಸ್ಗಳ ಬಗ್ಗೆ ನಮ್ಮ ಒಂದು ಚಾನಲಲ್ಲಿ ಮಾಹಿತಿಗಳು ಅಪ್ಡೇಟ್ಗಳು ಸಿಗ್ತಾ ಇರುತ್ತೆ. ಸೊ ಅದ್ರ ಮುಖಾಂತರ ನೀವು ಹಣವನ್ನು ಆಗಿರಲಿ ಅದರ ಬಗ್ಗೆ ಯೂಸನ್ನು ಪಡೆದುಕೊಳ್ಬೋದು. ಓಕೆನಾ. ಸೊ ಇದ್ರ ಬಗ್ಗೆ ಇಷ್ಟು ಕ್ಲಾರಿಟಿ ಇತ್ತು, ನಿಮಗೆ ತಿಳಿಸ್ಕೊಟ್ಟಿದ್ದೀನಿ. ತಿಳ್ಕೊಬೇಕಾಗಿರುವಂತಹ ಮಾಹಿತಿ ನೀವು, ಯಾಕಂದರೆ ಇಷ್ಟಿಷ್ಟು ನಡೀತಾ ಇದೆ ನಮ್ಮ ರಾಜ್ಯದಲ್ಲಿ, ಈ ರೀತಿ ಇದೆ ಅನ್ನುವಂಥದ್ದನ್ನು ನಿಮ್ಗೆ ಗೊತ್ತಾಗಬೇಕಾಗಿತ್ತು, ತಿಳಿಸಿದ್ದೀನಿ. ಈಗ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಸದ್ಯಕ್ಕೆ ಇಷ್ಟೊಂದು ಅಪ್ಡೇಟ್ ಕೊಟ್ಟಿದ್ದಾರೆ. ಈಗಾಗಲೇ ನಾವು ಹಣಕಾಸು ಇಲಾಖೆಯಿಂದ ಫಂಡ್ ರಿಲೀಸ್ ಆದರೆ ಬಿಡುಗಡೆ ಮಾಡ್ತೀವಿ, ಆದರೆ ಹಣ ಎಲ್ಲಿಂದ ಬರ್ತಾ ಇದೆ ಅಂತ ನೀವು ಕೇಳ್ಬೋದು. ಈಗಾಗಲೇ ಏನು ಮಾಡಬೇಕು ಅನ್ನುವಂಥದ್ದನ್ನು ಕೂಡ ತಿಳಿಸ್ಕೊಟ್ಟಿದ್ದೀನಿ. ಆದರೆ ಈಗ ಹಣ ಎಲ್ಲಿಂದ ಬರ್ತಾ ಇದೆ ಅದು ಮುಖ್ಯವಾಗಿರುವಂಥದ್ದು. ನಾನು ಈಗಾಗಲೇ 2-3 ವಿಡಿಯೋಗಳಲ್ಲಿ ತಿಳಿಸ್ಕೊಟ್ಟಿದ್ದೀನಿ. ಒಂದೇ ವಿಡಿಯೋದಲ್ಲಿ ಅಲ್ಲ, 2-3 ವಿಡಿಯೋಗಳಲ್ಲಿ ತಿಳಿಸ್ಕೊಟ್ಟಿದ್ದೀನಿ ಹಣ ಎಲ್ಲಿಂದ ಬರ್ತಾ ಇದೆ ಅಂತ. ಆದರೂ ಈಗೂ ಕೂಡ ನಿಮಗೆ ಕ್ಲಾರಿಟಿ ಸಿಗಲಿ ಅಂತ ನಾನು ತಿಳಿಸ್ಕೊಡ್ತೀನಿ, ಕೇಳಿ. ಇಲ್ಲಿ 11ನೇ ಕಂತಿನ ಹಣದಲ್ಲಿ ಉಳಿದಿರುವಂತಹ ಹಣವನ್ನು, ಅಂದರೆ 10ನೇ ಕಂತಿನ ಹಣದಲ್ಲಿ ಬಹಳಷ್ಟು ಫಲಾನುಭವಿಗಳು ಇದ್ದರು. ಅಲ್ಲಿ ಒಂದು 11ನೇ ಕಂತಿನಲ್ಲಿ ಒಂದು ಅಮೌಂಟ್ ಹಾಕುವಂತಹ ಸಂದರ್ಭದಲ್ಲಿ 10ನೇ ಕಂತಿನಿಂದ 11ನೇ ಕಂತಿಗೆ ಒಂದು ಅಜಗಜಾಂತರ ವ್ಯತ್ಯಾಸ ಆಯ್ತಂದ್ರೆ, ಅಂದರೆ 20 ಲಕ್ಷಕ್ಕಿಂತ ಹೆಚ್ಚಿನ ಫಲಾನುಭವಿಗಳನ್ನು BPL ರೇಷನ್ ಕಾರ್ಡ್ದಿಂದ ತೆಗೆದಾಕಲಾಗಿದೆ. ಅಂತಹದ್ದ ಒಂದು ಅಮೌಂಟನ್ನು 20 ಲಕ್ಷ ಜನರಿಗೆ ಹೋಗಬೇಕಾಗಿರುವಂತಹ ಅಮೌಂಟು ಉಳಿದಿರುವಂಥದ್ದು. ಸೊ ಒಂದು ಉಳಿದಿರುವಂತಹ ಅಮೌಂಟನ್ನು 12ನೇ ಕಂತಿನ ಹಣವಾಗಿ ಕೆಲವೊಂದಿಷ್ಟು ಫಲಾನುಭವಿಗಳಿಗೆ, ಕೆಲವೊಂದಿಷ್ಟು ಜಿಲ್ಲೆಗಳಲ್ಲಿರುವಂತಹ ಫಲಾನುಭವಿಗಳಿಗೆ ಹಣ ಹಾಕ್ತಾ ಇದ್ದಾರೆ. ಸೊ ಹಾಗಾದರೆ ಆ ಒಂದು ಯಾವ್ಯಾವ ಜಿಲ್ಲೆಗಳಿಗೆ ಹಣ ಆಗ್ತಾ ಇದೆ, ಎಲ್ಲರಿಗೂ ಕೂಡ ಜಮಾ ಆಗತ್ತಾ ಅಂತ ನೀವು ಕೇಳ್ಬೋದು. ಎಲ್ಲರಿಗೂ ಕೂಡ ಜಮಾ ಆಗೋದಿಲ್ಲ, ಈಗಲೇ ಹೇಳ್ತಾ ಇದ್ದೀನಿ. ಕೆಲವೊಂದಿಷ್ಟು ಫಲಾನುಭವಿಗಳಿಗೆ ಮಾತ್ರ ಹಣ ಜಮಾ ಆಗ್ತಾ ಇರುವಂಥದ್ದು, ಅಂದರೆ 3-4% ಅಥವಾ 5% ಫಲಾನುಭವಿಗಳಿಗೆ ಮಾತ್ರ ಜಮಾ ಆಗುತ್ತೆ. ಓಕೆ, ಸೊ ಈಗ ಈ ಒಂದು 11 ಜಿಲ್ಲೆಗಳನ್ನು ನೋಡೋಣ. ನೀವು ಲಕ್ಕಿ ಪರ್ಸನ್ ಆಗಿದ್ರೆ ನಿಮಗೂ ಕೂಡ ಜಮಾ ಆಗುತ್ತೆ. ಇಲ್ಲಿ ನೋಡಿ, ಧಾರವಾಡ, ಬಾಗಲಕೋಟೆ, ಯಾದಗಿರಿ, ಉತ್ತರ ಕನ್ನಡ, ದಕ್ಷಿಣ ಕನ್ನಡ, ದಾವಣಗೆರೆ, ಉಡುಪಿ, ತುಮಕೂರು, ಚಿತ್ರದುರ್ಗ, ಚಿಕ್ಕಮಗಳೂರು, ಶಿವಮೊಗ್ಗ, ರಾಯಚೂರು, ಇಷ್ಟು ಜಿಲ್ಲೆಗಳಿಗೆ ಹಣ ರಿಲೀಸ್ ಆಗ್ತಾ ಇದೆ. ಈ ಒಂದು ಜಿಲ್ಲೆಗಳಲ್ಲಿ ನಿಮ್ಮ ಜಿಲ್ಲೆನೂ ಕೂಡ ಆಗಿದ್ರೆ ನಿಮಗೆ 4,000 ಜಮಾ ಆಗ್ಬೋದು, ಬಿಟ್ಟರೆ 2,000 ರೂಪಾಯಿ ಜಮಾ ಆಗ್ಬೋದು. ಸೊ 12ನೇ ಕಂತಿಗೋಸ್ಕರನೇ ಹಣ ಇನ್ನೂ ಕೂಡ ಬಿಡುಗಡೆ ಮಾಡಿಲ್ಲ. ಸೊ ಬಿಟ್ಟ ತಕ್ಷಣ ನಾನು ಮತ್ತೊಂದು ವಿಡಿಯೋದಲ್ಲಿ ನಿಮಗೆ ಕ್ಲಾರಿಟಿ ಕೊಡ್ತೀನಿ. ಈಗ ಉಳಿದಿರುವಂತಹ ಹಣದಲ್ಲಿ ನಿಮ್ಮೆಲ್ಲರ ಖಾತೆಗೆ ಆಲ್ಮೋಸ್ಟ್ ಕೆಲವೊಂದಿಷ್ಟು ಫಲಾನುಭವಿಗಳಿಗೆ ಮಾತ್ರ ಹಣ ಜಮಾ ಮಾಡುವಂತಹ ಕೆಲಸ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಮಾಡ್ತಾ ಇದೆ. ಸೊ ಹಣಕಾಸು ಇಲಾಖೆ ಆದಷ್ಟು ಬೇಗ ಹಣ ಬಿಡುಗಡೆ ಮಾಡಿದ್ರೆ ನಿಮ್ಮೆಲ್ಲರ ಖಾತೆಗೆ ಜಮಾ ಮಾಡ್ತಾರೆ ವೀಕ್ಷಕರೇ. ಸೊ ಆದಷ್ಟು ಪ್ರತಿಭಟನೆಗಳು ಕೂಡ ಈಗಾಗಲೇ ಆಕ್ರೋಶ ವ್ಯಕ್ತಪಡಿಸ್ತಾ ಇರುವಂಥದ್ದು ಈಗ ಮಹಿಳೆಯರು. ಮತ್ತು ಈಗಾಗಲೇ ಒಂದು 2 ತಿಂಗಳ ಹಿಂದೆ ನಡೀತಾ ಇತ್ತಲ್ವಾ ಪ್ರತಿಭಟನೆ, ಆಕ್ರೋಶ, ಅದೇ ರೀತಿಯಾಗಿ ಈಗೂ ಕೂಡ ನಡೆಯುವಂತಹ ಸಂದರ್ಭಗಳು ಕೂಡ ಇದ್ದಾವೆ. ಸೊ ನೋಡೋಣ ಮುಂದೆ ಆಗುತ್ತೆ ಅನ್ನುವಂಥದ್ದನ್ನು. ಈಗ ಸದ್ಯದಲ್ಲಿ ಇಷ್ಟೊಂದು ಅಪ್ಡೇಟ್ ಬಂದಿತ್ತು, ತಿಳಿಸ್ಕೊಟ್ಟಿದ್ದೀನಿ. ಸೊ ಅರ್ಥ ಆಗಿದ್ರೆ ಲೈಕ್ ಮಾಡಿ, ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಮತ್ತೆ ಮುಂದಿನ ಮಾಹಿತಿ ಸಿಗೋಣ. ಸೊ ಅಲ್ಲಿ ತನಕ ಬಾಯ್ ಬಿಡಿ ಫ್ರೆಂಡ್ಸ್.